ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಸಂಡೆ ಫಂಡೆ ಸಿಸಿದ್ದೀನಿ. ಹೇಗಿದ್ದೀರಾ ನೀವೆಲ್ಲ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ತಿಳ್ಕೊತೀನಿ. ನೋಡಿ, ನಾನು ನೋಡಿ ಗಣೇಶ ಹಬ್ಬ ಕೂಡಿಸಿದ್ದು ವಿಡಿಯೋ ಹಾಕ್ತಾಯಿದ್ದೀನಿ. ತುಂಬ ದಿನ ಆಯಿತು, ಲೇಟ್ ಆಯಿತು ಹಾಕೋಕ್ಕೆ. ಸ್ವಲ್ಪ ಮನೆಯಲ್ಲಿ ಎಲ್ಲ ಕೆಲಸ ಇರೋ ಕಡೆಯಿಂದ ಹಾಕಿಲ್ಲ, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಗಣೇಶ ಯಾವ ಥರ ಸಿಂಪಲ್ಲಾಗಿ ಕೂಡಿಸಿದ್ದೀವಿ ಅಂತ ತೋರಿಸ್ತೀನಿ. ನೋಡಿ, ನನ್ನ ಮಗ ನೋಡಿ ಗಣಪತಿ ತೊಗೊಂಡು ಬಂದಿದ್ದಾನೆ, ಖರೀದಿ ಮಾಡ್ಕೊಂಡು ತೊಗೊಂಡು ಬಂದಿದ್ದಾನೆ. ಅವನಿಗೆ ಕುಂಕುಮ ಹಚ್ಚಿ ಮತ್ತು ಟೋಪಿ ಮತ್ತು ಟಾವೆಲ್ ಎರಡೂ ಹಾಕಿದ್ದಾಳೆ ನನ್ನ ಮಗಳು. ಹಾಕಿ ಗಣಪತಿನ ಸ್ವಾಗತ ಮಾಡ್ತಾ ಇದ್ದಾಳೆ. ನೋಡಿ ಇವಾಗ ಗಣಪತಿಗೆ ಪೂಜೆ ಮಾಡಿ ಮತ್ತು ಕುಂಕುಮ ಹಚ್ಚಿ ಹೂವು ಏರಿಸಿ ಗಣಪತಿನ ಸ್ವಾಗತ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಮತ್ತು ಆರತಿ ಮಾಡಿ ಮನೆಯಲ್ಲಿ ಕರ್ಕೋತಾ ಇದ್ದೀವಿ. ನೋಡಿ ಈ ಥರ ಮಾಡಿದ್ದಾಳೆ, ಪೂಜೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಮಾಡಿ ಮನೆಯಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ ಗಣೇಶನಿಗೆ. ನನ್ನ ಸಣ್ಣ ಮಗ ಚಿಕ್ಕ ಮಗ ತೊಗೊಂಡು ಬಂದಿದ್ದಾನೆ. ತುಂಬ ಮಳೆ ಇತ್ತು ಆ ದಿವಸ, ಹಾಗಾಗಿ ಸ್ವಲ್ಪ ಲೇಟಾಗಿ ಕರ್ಕೊಂಡು ಬಂದ್ವಿ ಗಣೇಶನ. ಮತ್ತು ಗಣೇಶ ಬಂದ ಆರತಿ ಮಾಡಿದ್ದೀವಿ. ಆರತಿ ಇದೆಲ್ಲ ಮಾಡಿಕೊಂಡು ತೊಗೊಂಡು ಮನೆಗೆ ಬಂದಿದ್ದೀವಿ. ನೋಡಿ, ಮನೇಲಿ ಪ್ರವೇಶ ಮಾಡ್ತಾ ಇದ್ದಾನೆ. ನನ್ನ ಚಿಕ್ಕ ಮಗ ತೊಗೊಂಡು ಬಂದಿದ್ದಾನೆ. ನೋಡಿ, ಗಣೇಶ ಅವನೇ ತೊಗೊಂಡು ಬರ್ತೀನಿ ಅಂತ ಹಠ ಮಾಡಿ ಅವನೇ ತೊಗೊಂಡು ಬಂದಿದ್ದಾನೆ, ಅವನೇ ಕೂಡಿಸ್ತಾ ಇದ್ದಾನೆ. ನೋಡಿ, ಗಣೇಶ ಚಿಕ್ಕದಾಗಿದೆ, ಆದರೆ ತುಂಬ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ನೋಡಿ, ನನ್ನ ಮಗ ತೊಗೊಂಡು ಬಂದು ಅವನೇ ಸ್ಥಾಪನೆ ಮಾಡಿದ್ದಾನೆ. ಮತ್ತು ಮನೇಲಿ ಇನ್ನೊಂದು ಚಿಕ್ಕದ ಗಣಪತಿ ಇತ್ತು, ಆ ಗಣಪತಿನೂ ಕೂಡಿಸಿದ್ದೀವಿ. ನೋಡಿ, ಇವಾಗೆಲ್ಲ ಡೆಕೋರೇಟ್ ಸಾಮಾನು ಎಲ್ಲ ಇಟ್ಟಿದ್ದೀವಿ. ನೋಡಿ, ಹೂ ತಂದಿದ್ದೀವಿ ಮತ್ತು ಹಣ್ಣು ಎಲ್ಲ ಇಟ್ಟಿದ್ದೀವಿ. ನೋಡಿ, ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ರೆಡಿ ಮಾಡಿಕೊಂಡು ಎಲ್ಲ ಮತ್ತು ಸಾಯಿಬಾಬಾನೂ ಇತ್ತು, ಮೂರ್ತಿ ಇದೆ ಅಲ್ವಾ, ಅದನ್ನು ಇಟ್ಟಿದ್ದೀವಿ. ನನ್ನ ಫೇವ್ರೇಟ್ ಸಾಯಿಬಾಬಾ ಅಲ್ವಾ, ಹಾಗಾಗಿ ಅದನ್ನು ಮೂರ್ತಿ ಇಟ್ಟಿದ್ದೀವಿ. ಆರತಿ ದೀಪ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಕಡೆ ಎಲ್ಲ ಎಲೆ ಕುಂಕುಮ ಅರಿಶಿಣ ಎಲ್ಲ ತೊಗೊಂಡಿಟ್ಟಿದ್ದೀವಿ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಸಿಂಪಲ್ಲಾಗಿಯೇ ಡೆಕೋರೇಟ್ ಮಾಡಿದ್ದೀವಿ. ನೋಡಿ, ಅಷ್ಟೇನು ಗ್ರ್ಯಾಂಡ್ ಅಂತಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ದೀವಿ. ಈ ವರ್ಷ ಸ್ವಲ್ಪ ಮನೆಯಲ್ಲಿ ಎಲ್ಲ ಹಾಸ್ಪಿಟಲ್ಲು ಅದು ಇದು ಆಗಿತ್ತು, ಹಾಗಾಗಿ ಮಾಡಬಾರ್ದು ಅಂತ ಅಂದಿದ್ದೀವಿ. ಬಟ್ ಸುಮ್ಮನೆ ಮಾಡಬೇಕು ಅಂತ ಮಾಡಿದ್ದೀವಿ. ನೋಡಿ, ಇವಾಗ ಗಣೇಶ ಇಟ್ಕೊಂಡು ಮುಂದೆ ಎಲೆ ಅಡಿಕೆ ಕಾರಿಕು ಬಾದಾಮಿ ಈ ಥರ ಐದು ಇಡ್ತೀವಿ. ಇಟ್ಟು ಎಲ್ಲ ಪೂಜೆ ಮಾಡ್ತೀವಿ. ಮತ್ತು ವೀಳ್ಯದೆಲೆ ಹಾಕಿಟ್ಟು ಕಳಸ ಸ್ಥಾಪನೆ ಮಾಡ್ತಾಯಿದ್ದೀವಿ. ನೋಡಿ, ಇದರೆಲ್ಲ ವೀಳ್ಯದೆಲ್ಲ ಹಾಕಿ ಅದ್ರ ಮೇಲೆ ಟೆಂಗು ಇಡ್ತಾಯಿದ್ದೀನಿ. ಈ ಥರ ಎಲ್ಲ ಪೂಜೆ ಮಾಡ್ಕೋತೀವಿ. ನಿಮ್ಮ ಕಡೆ ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಈ ಥರ ಮಾಡ್ತೀವಿ. ಚೆನ್ನಾಗಿ ಸಿಂಪಲ್ಲಾಗಿರುತ್ತೆ, ಆದರೂ ಚೆನ್ನಾಗಿರುತ್ತೆ, ಹಾಗಾಗಿ ಮಾಡ್ತಾಯಿದ್ದೀವಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ಗಣೇಶ ಸ್ಥಾಪನೆ ಮಾಡಿದ್ದೀವಿ, ಪೂಜೆ ಮಾಡಿಕೊಂಡು ಎಲ್ಲ ಮತ್ತು ಆರತಿ ಇದೆಲ್ಲ ಮಾಡ್ಕೋಬೇಕಲ್ವ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಈ ಥರ 5 ದಿವಸನೇ ನಮ್ಮ ಮನೇಲಿ ಗಣಪತಿ ಇರುತ್ತೆ, ಜಾಸ್ತಿ ದಿವಸ ಇರೋದಿಲ್ಲ. ಆದರೂ 5 ದಿವಸನೇ ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ. ಮತ್ತು ಆಚರಣೆ ಮಾಡ್ತೀವಿ. ಡೈಲಿ ಒಂದೊಂದು ಥರ ಸ್ವೀಟ್ ಡಿಶ್ ಮಾಡಿ ಮತ್ತು ನೈವೇದ್ಯ ಮಾಡಿ ತೋರಿಸೋದು, ಪೂಜೆ ಮಾಡೋದು, ಆರತಿ ಮಾಡೋದು ಎಲ್ಲ ಮಾಡ್ತೀವಿ. ಸಾಯಂಕಾಲ ಮತ್ತು ಬೆಳಿಗ್ಗೆ 2 ಟೈಮು ಆರತಿ ಮಾಡ್ತೀವಿ. ಆರತಿ ಮಾಡಿಕೊಂಡು ಪೂಜೆ ಮಾಡ್ತೀವಿ. ಈ ಥರ ಮಾಡಿಕೊಂಡು ಕರಿಕೆ ತಂದಿರ್ತೀವಿ. ಕರಿಕೆ ಮತ್ತು ಇನ್ನೊಂದಿರುತ್ತೆ, ಅದು ತಪ್ಪಲು ಗೊತ್ತಿಲ್ಲ ನನಗೆ ಹೆಸರು, ಅದನ್ನು ಹಾಕ್ತೀವಿ. ಮತ್ತು ಬಿಲ್ಲೋಪತ್ರೆ ಹೂವು ಎಲ್ಲ ಹಾಕಿದ್ದೀವಿ. ಈ ಥರ ಎಲ್ಲ ಪೂಜೆ ರೆಡಿ ಮಾಡ್ಕೊಂಡಿದ್ದೀವಿ. ಪೂಜೆ ರೆಡಿ ಮಾಡಿಕೊಂಡು ಅವತ್ತು ಒಬ್ಬಟ್ಟು ಮಾಡಿ ಒಬ್ಬಟ್ಟಿಂದ ನೈವೇದ್ಯ ತೋರಿಸ್ತೀವಿ. ಮತ್ತು ಮೋದಕ ಮಾಡ್ತೀವಿ, ಕೊಬ್ಬರಿ ಮತ್ತು ಬೆಲ್ಲ ಹಾಕಿನೂ ಮಾಡ್ತೀವಿ. ಮತ್ತು ಹೂರಣ ಹಾಕಿನೂ, ಕಡಲೆಬೇಳೆ ಹೂರಣ ಹಾಕಿನೂ ಇದು ಮೋದಕ ಮಾಡ್ಕೋತೀವಿ. ಮೋದಕ ಮಾಡಿಕೊಂಡು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದೀವಿ. ನೋಡಿ, ಪೂಜೆ ಮಾಡ್ತಾಯಿದ್ದೀವಿ. ಈಗ ಪೂಜೆ ಮಾಡಿಕೊಂಡು ಎಲ್ಲ ಇವಾಗ ಈ ಥರ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಮಾಡಿಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀವಿ. ಗಣೇಶನ ಪೂಜೆ ಮಾಡಿ ಮತ್ತು ಆರತಿ ಮಾಡ್ತೀವಿ. ಆರತಿ ಮಾಡಿಕೊಂಡು ಒಬ್ಬಟ್ಟಿನ ನೈವೇದ್ಯ ಮಾಡಿಟ್ಟಿದ್ದೀನಿ. ಎಲ್ಲ ರೆಡಿ ಮಾಡಿಟ್ಕೊಂಡು ಗಣೇಶ ಸ್ಥಾಪನೆ ಮಾಡಿ 5 ದಿವಸ ಒಂದು ಬೇರೆ ಬೇರೆ ಡಿಶಸ್ ಎಲ್ಲ ಮಾಡಿ ಊಟ ಮಾಡಿಸ್ತೀವಿ ಗಣಪತಿಗೆ. ಈ ಥರ ಎಲ್ಲ ಮಾಡ್ಕೋತೀವಿ. ನೋಡಿ, ಚೆನ್ನಾಗಿರುತ್ತೆ. ಮತ್ತು 5 ದಿವಸ ಸಂಭ್ರಮಣೆಯಿಂದ ಆಚರಣೆ ಮಾಡ್ತೀವಿ. ಇಲ್ಲಿ ಸುಖಕರ್ತ ದುಃಖಹರ್ತ ಅಂತ ಆರತಿ ಮಾಡ್ತೀವಿ. ಆರತಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೋತೀವಿ. ಈ ಥರ ಮಾಡಿಕೊಂಡು ನೋಡಿ ಹೇಗೆ ಮಾಡ್ತಾಯಿದ್ದೀವಿ ಅಂತ. ನನ್ನ ಮಗ ಆರತಿ ಮಾಡ್ತಾಯಿದ್ದಾನೆ. ನೋಡಿ, ಆರತಿ ತಾಟ್ ಹಿಡ್ದಿದ್ದಾನೆ. ಮತ್ತು ಸಣ್ಣ ಚಿಕ್ಕ ಮಗ ಅಂದರೆ ಗಣೇಶ ಟೆಂಗ್ ತೊಗೊಂಡು ಹಿಡ್ಕೊಂಡಿದ್ದಾನೆ. ಈ ಥರ ಪೂಜೆ ಮಾಡ್ತೀವಿ. ನೋಡಿ, ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ. ಒಂದು 5 ದಿವಸ ತುಂಬ ನಮಗೆ ಗ್ರ್ಯಾಂಡ್ ಅನಿಸುತ್ತೆ, ಮನೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಪೂಜೆ ಮಾಡೋದು ಮತ್ತು ಆರತಿ ಹಾಡೋದು ಎಲ್ಲ ಮಾಡ್ತೀವಲ್ವ, ಹಾಗಾಗಿ ಚೆನ್ನಾಗಿ ಅನಿಸುತ್ತೆ. ಮಾಡ್ತಾಯಿದ್ದೀವಿ. ನೋಡಿ ಹೇಗಿದೆ ಅಂತ. ನೋಡಿ, ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ಬಟ್ ನಾನಂತೂ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ಬಟ್ ಹಾಕೋಕ್ಕೆ ಸ್ವಲ್ಪ ಲೇಟಾಗಿದೆ, ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ಲೇಟಾಗಿದೆ. ಮತ್ತು ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಒಂದು ಐಕಾನ್ ಬೆಲ್ ಇರುತ್ತಲ್ಲ, ಬೆಲ್ ಮೇಲೆ ಪ್ರೆಸ್ ಮಾಡಿ ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ಮೊದಲು ವಿಡಿಯೋ ನಿಮಗೆ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಮತ್ತು ನೋಡಿ, ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಬೆಳವಣಿಗೆ ಆಗೋ ಹಾಗೆ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ನೋಡಿ, ಇವಾಗ ಕರ್ಪೂರ ಮಾಡ್ತಾಯಿದ್ದಾರೆ, ಕರ್ಪೂರ ಬೆಳಗಿಸ್ತಾ ಇದೆ ನನ್ನ ಮಗ. ಈ ಥರ ಕರ್ಪೂರ ಬೆಳೆಸ್ಕೊಂಡು ಪೂಜೆ ಮಾಡಿಕೊಂಡು ಮಾಡ್ತೀವಿ. ನೋಡಿ ಹೇಗಿದೆ ಅಂತ ನೋಡಿ ಹೇಳಿ. ಚೆನ್ನಾಗಿ ಮಾಡಿದ್ದೀವಿ, ಸಿಂಪಲ್ಲಾಗಿ ಮಾಡಿದ್ದೀವಿ, ಆದರೆ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು. ನೋಡಿ ಯಾವ ಥರ ಮಾಡಿದ್ದೀವಿ ಅಂತ. ಇವಾಗ ನೋಡಿ, ಡೆಕೋರೇಟ್ ಮಾಡಿಟ್ಟಿದ್ದೀವಲ್ಲ, ಚೆನ್ನಾಗಿದೆ. ಇವಾಗೆಲ್ಲ ಪೂಜೆ ಇದಾಯಿತು, ಎಲ್ಲ ಆರತಿ ಆಯಿತು, ಎಲ್ಲ ಆಯಿತು. ನೋಡಿ, ನೈವೇದ್ಯದ ಮೋದಕ ಇಟ್ಟಿದ್ದೀವಿ.
ಈ ಥರ ಎಲ್ಲ ನನ್ನ ಮಕ್ಕಳು ನೋಡಿಕೊಂಡು ಫೋಟೋ ಗಿಟೋ ಎಲ್ಲ ಚೆನ್ನಾಗಿ ತಗೊಂಡಿದ್ದಾರೆ ನೋಡಿ. ವಿಡಿಯೋ ಮಾಡಿದ್ದೀನಲ್ಲ, ವಿಡಿಯೋನು ನೋಡ್ತಾ ಇದ್ದಾರೆ. ಹಾಗಾಗಿ ಮಾಡಿದ್ದೀವಿ ನೋಡಿ. ನೀವು ಯಾವ ಥರ ನಿಮ್ಮ ಮನೇಲಿ ಮಾಡ್ತೀರೋ ಗೊತ್ತಿಲ್ಲ, ಬಟ್ ನೀವು ವಿಡಿಯೋಸ್ ಶೇರ್ ಮಾಡಿದರೆ ನಾನು ನೋಡ್ತೀನಿ. ಓಕೆ, ನೀವು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೇಗೆ ಮಾಡಿದ್ದೀನಿ ಹೇಗಿಲ್ಲ ಅಂತ ನೋಡಿ ಕಮೆಂಟ್ ಮಾಡಿ ಹೇಳಿ. ಮತ್ತು ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ. ಮತ್ತು ನಾನು ಇದೇ ಥರ ಮುಂದೇನು ವೀಡಿಯೋಸ್ ಹಾಕ್ತಾಯಿರ್ತೀನಿ ನೋಡಿ. ಸಪೋರ್ಟ್ ಮಾಡಿ ಎಲ್ಲರೂ, ದಯವಿಟ್ಟು ಸಪೋರ್ಟ್ ಇರಲಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಬೆಳಿತೀವಿ ಅಲ್ವಾ. ಹಾಗಾಗಿ ಸಪೋರ್ಟ್ ಮಾಡಿ ನೋಡಿ. ಇವಾಗ ಸಾಯಿಬಾಬಾಗೆ ಪೂಜೆ ಮಾಡಿದ್ದೇವೆ. ಬಾಳೆಹಣ್ಣು, ಸೇಬು ಎಲ್ಲ ಇಟ್ಟಿದ್ದೀವಿ. ಈ ಥರ ಎಲ್ಲ ಹಣ್ಣು ಹಂಪಲ ಎಲ್ಲ ಇಟ್ಟಿದ್ದೀವಿ. ಇಟ್ಟು ಪೂಜೆ ಮಾಡಿದ್ದೀವಿ. ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಮಾಡಿದ್ದೀನಿ ಅಂತ. ತೆಂಗು ಮೊಳಕೆ ಬಂದಿದೆ ನೋಡಿ. ಶುಭ ಶಕುನ ಇದು, ನಮಗೆ ಒಳ್ಳೇದಿದೆ ಅಂತ ಅನಿಸುತ್ತೆ. ತೆಂಗು ಮೊಳಕೆ ಬಂದಿದೆ, ಅದನ್ನು ಪೂಜೆಗೆ ಇಟ್ಟಿದ್ದೀವಿ ನೋಡಿ. ಯಾವ ಥರ ಇದೆ ಅಂತ ಹೇಳಿ ನೋಡಿಕೊಂಡು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಯಾರೆಲ್ಲ ಕಮೆಂಟ್ ಮಾಡಿಲ್ಲ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಇದೇ ಥರ ಹೊಸ ಹೊಸ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ. ಮನೇಲಿ ಏನು ಮಾಡ್ತೀನಿ ಅದೆಲ್ಲ ವೀಡಿಯೋಸ್ ಹಾಕ್ತಾಯಿರ್ತೀನಿ ನೋಡಿ. ನೋಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲರೂ. ಓಕೆ, ಮತ್ತು ನೀವು ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ ನನಗೂ ಹೇಳಿ. ಪೂಜೆಯಲ್ಲಿ ಏನಾದರೂ ಬೇರೆ ಥರ ಅನಿಸಿದರೆ ನಮಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ನಿಮ್ಮ ಕಡೆ ಪೂಜೆ ನಮ್ಮ ಕಡೆ ಪೂಜೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನೀವು ಪೂಜೆಯಲ್ಲಿ ಏನಾದರೂ ವ್ಯತ್ಯಾಸ ಕಂಡ್ರೆ ಹೇಳಿ, ನನಗೂ ಹೇಳಿ. ನಾನು ಅದರಲ್ಲಿ ಮತ್ತೆ ತಿದ್ದುಪಡಿ ಮಾಡ್ತೀನಿ. ಮತ್ತು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಗಣೇಶ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಗಣೇಶನ ವಿಗ್ರಹ ನಾನು ಇಟ್ಟಿರ್ತೀನಿ. ಡೈಲಿ ಬೆಳೆಯದು ಗಣೇಶನ ಪೂಜೆ ಮಾಡ್ತೀವಿ. ಮತ್ತು ಇದು ಮತ್ತೊಂದು ಇದೆಲ್ಲ ಸ್ಟ್ಯಾಚು, ಅದಕ್ಕೂ ನಾವು ಪೂಜೆ ಮಾಡ್ತೀವಿ. ಗಣೇಶ ಅಂದರೆ ನಂಗೆ ತುಂಬ ಇಷ್ಟ. ನಾನು ತಿಂಗಳಿಗೆ ಒಂದು ಚತುರ್ಥಿ ಮಾಡ್ತಾಯಿದ್ದೆ, ಬಟ್ ಇವಾಗ ಆಗ್ತಾಯಿಲ್ಲ ಉಪವಾಸ ಮಾಡೋದು ಅಂತ ಚತುರ್ಥಿ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಬಟ್ ನಾವು ಗಣೇಶ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀವಿ, ಪೂಜೆ ಮಾಡ್ತೀವಿ. ನೀವು ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.